ಇನ್ನು ಬಿಜೆಪಿ ಒಳಗಿನ ಅಸಮಾಧಾನವನ್ನು ಸರಿ ಮಾಡೋದು ಹೇಗೆ? ಈಗ ಸಂಘವೇ ಇದಕ್ಕೆ ಎಂಟ್ರಿ ಕೊಟ್ಟಿದೆ. ಸಂಘವೇ ಮಧ್ಯಪ್ರವೇಶ ಮಾಡಿದೆ, ಸರಿ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದೆ. ಯಾರ್ಯಾರು ಅಸಮಾಧಾನಿತ ಇದ್ದಾರೆ ಒಬ್ಬರೊಬ್ಬರನ್ನೇ ಕರೆಸಿ RSS ನಾಯಕರು ಚರ್ಚೆ ಮಾಡ್ತಾ ಇದ್ದಾರೆ. ಯಾವ ಕಾರಣದಿಂದ ಹಿಂಗೆ ಮಾಡ್ತಾ ಇದ್ದೀರಿ, ಏನು ಎತ್ತ, ಇದರ ಪರಿಣಾಮಗಳು ಏನಾಗುತ್ತೆ ಅಂತ ಗೊತ್ತಾ? ಒಂದು ಶಿಸ್ತಿನ ಪಕ್ಷ ಅಂತಂದರೆ ಹೇಗೆ ಹೋಗಬೇಕು ಅನ್ನುವಂಥದ್ದು ಗೊತ್ತಾ? ಪ್ರತ್ಯೇಕವಾಗಿ ಮೊದಲು ತಂಡವನ್ನು, ಆಮೇಲೆ ಒಬ್ಬೊಬ್ಬರನ್ನೇ ಕರೆದು ಮಾತಾಡ್ತಾರಂತೆ ಬಿಜೆಪಿ ನಾಯಕರು. ಅವ್ರಿಗೆ ಗೊತ್ತಾಗಿದೆ, ಹಿಂಗೆ ಬಿಟ್ಟರೆ ಬಿಜೆಪಿ ಯಾವ ಕಾರಣಕ್ಕೂ ಸುಧಾರಣೆ ಕಾಣಲ್ಲ, ಇನ್ನಷ್ಟು ಅಸಮಾಧಾನ ಜಾಸ್ತಿ ಆಗುತ್ತೆ. ಅದರ ಪರಿಣಾಮ ನಾಳೆ ಎಲ್ಲಿಗೆ ಬೇಕಾದರೂ ಹೋಗಿ ಮುಟ್ಟಬಹುದು. ಹೀಗಾಗಿ RSS ಈಗ ಮಧ್ಯಪ್ರವೇಶ ಮಾಡಿದೆ. ನೋಡಬೇಕೀಗ ಎಲ್ಲಿ ತನಕ ಬಂದು ನಿಲ್ಲುತ್ತೆ ಅಂತ. ಯಾಕಂದರೆ ತಂಡದ ನಾಯಕರನ್ನ ಒಬ್ಬೊಬ್ಬರನ್ನೇ ಕರೆದು ಮಾತಾಡಬೇಕು ಅಂತ. ಯಾಕಂದರೆ ನಿರಂತರವಾಗಿ ಈ ಅಸಮಾಧಾನಿತ ನಾಯಕರು ಕೂಡ ಸಂಘದ ಸಂಪರ್ಕದಲ್ಲಿದ್ದಾರೆ. ಎಲ್ಲ ವಿವರಗಳನ್ನು ಕೂಡ ಅವ್ರು ಹೇಳ್ತಾ ಇದ್ದಾರೆ. ಯಾಕಂದರೆ ಅವ್ರಿಗೆ ಗೊತ್ತು, ಸಂಘ ಮಧ್ಯಪ್ರವೇಶ ಮಾಡಿದನೇ ಇದು ಯಾವುದೂ ಕೂಡ ಆಗಲ್ಲ ಅಂತ. ಯಾರ್ಯಾರಿಗೆ ಯಾವ್ಯಾವ ಸಂದೇಶಗಳನ್ನು ರವಾನಿಸಬೇಕೋ ಆ ಸಂದೇಶಗಳನ್ನು ತುಂಬ ಸ್ಪಷ್ಟವಾಗಿ ರವಾನಿಸ್ತಾ ಇದ್ದಾರೆ.